ನಮ್ಮ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರುವಂಥ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟಲ್ಲಿ ಏಳೆಂಟು ಜನಕ್ಕೆ ಗಾಯ ಆಗಿದೆ. ಅದರಲ್ಲಿಯೂ ಮೈಸೂರಿನ ಒಬ್ಬರು ಸ್ವರ್ಣಾಂಬ ಅನ್ನೋರಿಗೆ ಹೆಚ್ಚು ಪೆಟ್ಟು ಬಿದ್ದಿದೆ. ನಾನು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಹೋಗಿ ಈಗ ಬ್ರೂಕ್ಫೀಲ್ಡ್ ಹಾಸ್ಪಿಟಲಲ್ಲಿರುವಂಥ ಪೇಷಂಟ್ಗಳು 3 ಜನನ ಮಾತಾಡಿಸ್ಕೊಂಡು ಬಂದಿದ್ದೀವಿ. 3 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಸರ್ಕಾರ ಇದನ್ನು ತೀವ್ರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಒಂದು ರೀತಿಯಿಂದ ಆಡಳಿತದಲ್ಲಿ ಶಿಥಿಲತೆ ಬಂದಿದೆ ಅಂತ ನನ್ನ ಭಾವನೆ. ಅಧಿಕಾರಿಗಳು ಅಲರ್ಟ್ ಇಲ್ಲ, ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ವಿಶೇಷವಾಗಿ ನಮ್ಮ ಮತಕ್ಷೇತ್ರ ಮಹದೇವಪುರದಲ್ಲಿ ಸಾಕಷ್ಟು ಕಂಪ್ನಿಗಳಿರೋದ್ರಿಂದ, ಸಾಫ್ಟ್ವೇರ್ ಕಂಪ್ನಿಗಳಿರೋದ್ರಿಂದ 24x7 ಆ್ಯಕ್ಟಿವಿಟಿ ಇಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಅನೇಕ ಕಮರ್ಷಿಯಲ್ ಚಟುವಟಿಕೆಗಳು ಕೂಡ ಇಲ್ಲಿ ಬಂದಿದೆ. ಈಗ ಭಯೋತ್ಪಾದನೆ ಅಲ್ಲ ಅಂತ ಹೇಳಿದರೂ ಕೂಡ ಯಾರು ಭಯವನ್ನು ಉತ್ಪಾದನೆ ಮಾಡ್ತಾರೋ ಅದು ಭಯೋತ್ಪಾದನೆನೇ. ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಬೇಕು. ಈಗಷ್ಟೇ ನಾನು ಇದರಲ್ಲಿ ಗಾಯಗೊಂಡಿರ್ತಕ್ಕಂಥ ಪೇಷಂಟ್ಗಳಿಗೆ ವಿಚಾರಿಸಿದೆ. ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಇವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚವನ್ನು ನಾವು ಭರಿಸ್ತೇವೆ ಅಂಥೇಳಿ. ಆಸ್ಪತ್ರೆಗಾಗಲಿ ಅಥವಾ ಪೇಷಂಟ್ಗಳಿಗಾಗಲಿ ಇದರ ಕಮ್ಯುನಿಕೇಷನ್ ಇಲ್ಲ, ಮಾಹಿತಿಯನ್ನು ಕೊಟ್ಟಿಲ್ಲ. ಭರಿಸ್ತೀವಿ ಅಂಥೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು, ಇದು ಮಿನಿಮಮ್ ಕರ್ತವ್ಯ ಸರ್ಕಾರದ. ಅದಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಡಿಮಾಂಡ್ ಮಾಡೋದು ಅಂತ ಹೇಳಿದರೆ, ಈ ತನಿಖೆಯನ್ನು ತೀವ್ರಗೊಳಿಸಿ ಈ ಭಯೋತ್ಪಾದನೆ ಚಟುವಟಿಕೆಗೆ ಯಾರು ಕಾರಣೀಭೂತರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕನ್ನೋದು ಒತ್ತಾಯವನ್ನು ಮಾಡ್ತೇನೆ. ಇದಕ್ಕೆ ರಾಜ್ಯ ಸರ್ಕಾರ ಸಹಕಾರವನ್ನು ಕೊಡಬೇಕು. NIA ಇದರ ವಿಚಾರಣೆಯನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಮೇಲೆ ನನಗೆ ಭರವಸೆ ಹೋಗಿದೆ. ವಿಧಾನಸೌಧದ ಒಳಗೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋದನ್ನು ಹಾಗೆ ಹೇಳೇ ಇಲ್ಲ ಅಂತ ವಾದಿಸುವಂಥ ಸರ್ಕಾರ. ಇಡೀ ರಾಜ್ಯದ ಜನ ಮಾಧ್ಯಮದ ಮುಖಾಂತರ ಅದನ್ನು ನೋಡಿದ್ದಾರೆ. ಇಲ್ಲಿ ಅಡಗಿರುವಂಥ ಅನೇಕ ಸಂಗತಿಗಳು ಇದ್ದಾವೆ. ಹಿಂದೆ ನಮ್ಮ ಕ್ಷೇತ್ರದಲ್ಲಿರುವಂಥ ರೋಹಿಂಗ್ಯಾಗಳು ಅವ್ರನ್ನ ಪಾಸ್ಪೋರ್ಟ್ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ವಾಸ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಡಿಪೋರ್ಟಿಂಗ್ ಸೆಂಟರನ್ನು ಮಾಡಿದರೂ ಕೂಡ ಅವ್ರನ್ನ ಗುರುತಚ್ಚಿ ಆ ಡಿಪೋರ್ಟಿಂಗ್ ಸೆಂಟರ್ಗೆ ಕಳಿಸುವಂಥ ಕೆಲಸನೂ ಕೂಡ ಈಗಿನ ಸರ್ಕಾರ ಮಾಡ್ತಾ ಇಲ್ಲ. ಒಂದು ರೀತಿಯಿಂದ
ಲಾ ಆ್ಯಂಡ್ ಆರ್ಡರ್ನಲ್ಲಿ ಕರ್ನಾಟಕದಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇದು ಶಿಥಿಲಗೊಂಡಿದೆ ಅಂತ ನನ್ನ ಭಾವನೆ. ಲಾ ಆ್ಯಂಡ್ ಆರ್ಡರ್ ಕುಸಿತಾ ಇದೆ ಮತ್ತು ಗೊತ್ತಿಲ್ಲ ಕಾರಣ ಏನಂತ. ಅನೇಕ ಮಾಹಿತಿಗಳು ನಮಗೆ ಬರ್ತಾ ಇದ್ದಾವೆ. ರಾಮೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೋಸ್ಕರನೇ ಆಯ್ತಾ ಅಥವಾ ಭಯೋತ್ಪಾದನೆ ಚಟುವಟಿಕೆ ಪ್ರಾರಂಭ ಮಾಡಬೇಕು, ಕರ್ನಾಟಕದಲ್ಲಿ ಭಾಳ ಶಿಥಿಲವಾಗಿರುವಂಥ ಪ್ರಶಸ್ತವಾದಂಥ ರಾಜ್ಯ ಇದು ಬೆಂಗಳೂರು ಅಂಥೇಳಿ ಮಾಡ್ತಾ ಇದ್ದಾರಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗಿದೆ. ಬರೀ ರಾಮೇಶ್ವರ ಅಂತ ಹೆಸರಿಟ್ಟಿರುವಂಥ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ನಿಮ್ಮ ಹೆಸರಲ್ಲಿಯೂ ಈ ಹೆಸರೇ ಇದೆ. ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ, ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ, ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ. ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿರ್ದಾಕ್ಷಿಣ್ಯವಾದಂಥ ಕ್ರಮ ಬೇಕು. ಇದರಲ್ಲಿ ರಾಜಕೀಯವನ್ನು ಮಾಡಬೇಡಿ. ನಮ್ಮ ಕ್ಷೇತ್ರ ಭಾಳ ಶಾಂತಿಯಿಂದ ಕೂಡಿರ್ತಕ್ಕಂಥ ಭಾಗ ಇದು. ದೇಶದ ಪ್ರಪಂಚದ ಅನೇಕ ಜನ ಇಲ್ಲಿ ವಾಸ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಅಂಥ ಅಭಿವೃದ್ಧಿಗೆ ಕಾರಣವಾಗಿರ್ತಕ್ಕಂಥ ಈ ಭಾಗವನ್ನು ಅಶಾಂತಿಯನ್ನು ಮೂಡಿಸುವಂಥ ಕೆಲಸ ನೀವು ನೆಗ್ಲೆಕ್ಟ್ ಮಾಡೋದರಿಂದ, ಕ್ರಮವನ್ನು ಕೈಗೊಳ್ಳದೇ ಇದ್ರೆ ನೆಗ್ಲೆಕ್ಟ್ ಮಾಡೋದರಿಂದ ಉಂಟಾಗತ್ತೆ. ಅದು ಈ ಭಾಗಕ್ಕೆ ಕಂಟಕ, ನೀವು ಕಂಟಕ ಅಂತ ನಾನು ಹೇಳಬೇಕಾಗತ್ತೆ. ದಯವಿಟ್ಟು ತಪ್ಪಿತಸ್ಥರ ಈ ಪೂರ್ತಿ ಎನ್ಕ್ವೈರಿಯನ್ನು NIAಗೆ ವಹಿಸಿ, NIAಗೆ ವಹಿಸೋದ್ರ ಜೊತೆಗೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡಿ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಬಾಂಬ್ ಬ್ಲಾಸ್ಟ್ ಅಂದರೆ ಅದು ಭಯೋತ್ಪಾದನೆನೇ. ಭಯ ಹುಟ್ಟಿಸುವಂಥದ್ದು ಏನೇ ಕೆಲಸ ಮಾಡಲಿ ಅದು ಭಯೋತ್ಪಾದನೆನೇ. ಅನೇಕ ಮಾಹಿತಿಗಳು ಬರ್ತಾ ಇದೆ. ನಾನು ಹೇಳಿದೆ, ರಾಮೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೆ ಮಾಡಿರಲೂಬಹುದು ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗೆಯೇ ಇದು ಸ್ಥಳೀಯವಾಗಿ ಸಿದ್ಧವಾಗಿರ್ತಕ್ಕಂಥ ಬಾಂಬ್ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ, ನಮ್ಮ ರಾಜ್ಯ ಕಚೇರಿನಲ್ಲಿಯೂ ಕೂಡ ಇದೇ ರೀತಿಯ ಬಾಂಬನ್ನು ಬಳಸಿದ್ರು. ಮತ್ತು ಬೆಳಿಗ್ಗೆಯಿಂದ ಮಾಧ್ಯಮಗಳಲ್ಲಿ ಸರ್ಕಾರ ಹೇಳಿದೆಯೋ ಗೊತ್ತಿಲ್ಲ ನನಗೆ, ಆ ಒಂದು ಫೋಟೋ ಓಡಾಡ್ತಾ ಇದೆ. 4 ಜನನ್ನ ಅನಧಿಕೃತವಾದಂಥ ಮಾಹಿತಿ ಬಂಧಿಸಿದ್ದೀವಿ ಅನ್ನುವಂಥ ಚರ್ಚೆಗಳು ಸುದ್ದಿಗಳು ಬರ್ತಾ ಇದೆ. ಸರ್ಕಾರ ಈ ವಿಷಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೇ ಇಲ್ಲ ಅಂತ ಹೇಳುವಂಥ ಸುಳ್ಳನ್ನು ಇದರಲ್ಲೂ ಹೇಳಲಿಕ್ಕೆ ಹೋದರೆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ನೀವು ಧಕ್ಕೆಯನ್ನು ತರ್ತೀರಿ. ಶಾಂತಿಯುತ ಕರ್ನಾಟಕಕ್ಕೆ, ಶಾಂತಿಯುತ ಮಹದೇವಪುರಕ್ಕೆ ಕಳಂಕವನ್ನು ಉಂಟು ಮಾಡುವಂಥ ಕೆಲಸ ಮಾಡಬೇಡಿ ಅಂತ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.